ಪರವಾಗಿಲ್ಲ, ಅಷ್ಟೇ ಇಲ್ಲ. ನಾವು ಅದ್ರ 30 ವರ್ಷಕ್ಕೆ ಕೊಟ್ಟಿದೀವಿ. 10 ವರ್ಷ ಆಗಿದೆ ಈಗ. ಅದು ಇನ್ನು 10 ವರ್ಷ ಆಗುವವರೆಗೆ ನಾವು ಏನೋ ಮಾಡೋಂಗೆ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೆದಿದೀವಿ, ಟೋಲ್ ಹೆಚ್ಚು ಮಾಡ್ಬೇಡಿ ಇದ್ರೆ ಎಲ್ಲ. ಅದ್ರ ಮೀರಿ ಅವರು ಕೋರ್ಟ್ ನಿಂದ ಆದೇಶ ತಂದು ಜಾಸ್ತಿ ಮಾಡಿದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನ್ ಮಾಡ್ಬೇಕಂತ. ಸರ್, ಈಗ ಒಪ್ಪತ್ತಾಗಿರೋದು 30 ವರ್ಷಕ್ಕೆ ಸರ್ 1995 ಆರಂಭ ಆದಾಗಿಂದನೂ ಅಥವಾ ಪ್ರಾಜೆಕ್ಟ್ ಕ್ಲೋಸರ್ ಸರ್ 1995 ಸರ್ ಅಗ್ರಿಮೆಂಟ್ ಮತ್ತೆ ಸೈನಿಂಗ್ ಗವರ್ಮೆಂಟ್ ಆಫ್ ಕರ್ನಾಟಕ ಸೈನಿಂಗ್ MOU ಮಾಡಿರೋದು 1995. ಈಗಾಗಲೇ 30 ವರ್ಷ ಮುಗಿದು 31 ವರ್ಷ ಆಗಿತ್ತು ಸರ್. ನೀವು ಹೊಸದಾಗಿ 20 ವರ್ಷದ ಕಥೆ ಹೇಳ್ತೀರಾ, 10 ವರ್ಷನ ಮೈನಸ್ ಮಾಡ್ತೀರಾ? ಅದೇ ಹೇಳ, ಕಾನೂನು ತಜ್ಞ ನಾವು ಚರ್ಚೆ ಮಾಡ್ತೀವಿ. ಯಾವ್ದು ಹಿಡಿಬೇಕಾದ, ಯಾವಾಗ ಹಿಡಿಬೇಕಾ, ಈಗ ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬಂದಿದೆ. ಕೂಡ ಗೊಂದಲ ಇದೆ. ಹಾಗಾಗಿ ನಮ್ಗೆ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಅವ್ರ ಕಡೆ ಮಾತಾಡ್ತೀವಿ, ಏನ್ ಮಾಡಕ್ ಚರ್ಚೆ ಮಾಡ್ತೀವಿ. ಹೈಕೋರ್ಟ್ ಆದೇಶ ಬಂದಿದೆ. ಹೈಕೋರ್ಟ್ ಆದೇಶ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ನೇರವಾಗಿ ಹೇಳಿಕೆ ಕೊಡ್ತಾರೆ, ಟೋಲ್ ಕಟ್ಬಿಡಿ, ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಇಲ್ಲಿ ಅಂತ. ಬಟ್ ರಾಜ್ಯ ಸರ್ಕಾರ ಯಾಕೆ ಹೈಕೋರ್ಟ್ ಆದೇಶನ ನಂಬಿರುವಂತ ತಿಳ್ಕೊಂಡಿಲ್ವಂತ ಸರ್? ನೋಡ್ರಿ, ಈಗ ಮೊನ್ನೆ ಆದೇಶ ಆಗಿದೆ, ಅವ್ರು ಮೊನ್ನೆ ಒಂದು ಆದೇಶ ಆಗಿದೆ. 1 ತಿಂಗಳಾಗಿದೆ ಚರ್ಚೆ ಹಂತದಲ್ಲಿ ಇದೆ. ಎಕ್ಸ್ಪರ್ಟ್ ನಮ್ಗೆ ಅವ್ರು ಚರ್ಚೆ ಮಾಡ್ತಿದಾರೆ ಅದ್ರ ಬಗ್ಗೆ ಏನ್ ಮಾಡ್ಬೇಕು. ಸರ್, ಒಬ್ಬ ವ್ಯಕ್ತಿಯ ಪರವಾಗಿ, ಒಬ್ಬ ಉದ್ಯಮಿಯ ಪರವಾಗಿ ಒಂದು ಸರ್ಕಾರ, ಇಡೀ ಒಂದು ಸರ್ಕಾರ ಅವ್ರ ಬೆನ್ನೆಲೆ ನಿಲ್ಲಕ್ಕೆ ಆ ತರದ ವೆಸ್ಟರ್ನ್ ಇಂಟ್ರೆಸ್ಟ್ ಏನಿದೆ ಸರ್ ಇದ್ರೊಳಗಡೆ? ಯಾವ ಸರ್ಕಾರದಾಗ ಆಗಿದ್ರೆ ಅದು ಆಗಿದ್ದು ಅಲ್ಲ ಆಗಿದ್ದಲ್ಲ ಸರ್. ಸರ್ ಹಿಂದಿನವರು ದರೋಡೆ ಮಾಡಿದ್ರು, ಕೊಲೆ ಮಾಡಿದ್ರು, ಹಾಗಂತ ನಾವು ಮಾಡಿದ್ರು ಸರಿ ಡಿಪೆಂಡ್ ಮಾಡ್ತಾ ಇಲ್ಲ. ನಮ್ ಕೈಯಲ್ಲಿ ಏನೂ ಇಲ್ಲ. ಅದನ್ನು ಹಿಂದಿನವರ ಏನೋ ಆಗದಂಗೆ ಕೈ ಕಟ್ಟಿ ಆಗಿದೆ. ಅದ್ರಲ್ಲಿ ಎಷ್ಟೋ ಕೂಡ ಕ್ಯಾಬಿನೆಟ್ ಅಲ್ಲಿ ಆಗಿದ್ ಬೇರೆ, ಆಮೇಲೆ ಫೈನಲ್ ಆಗಿದ್ರಲ್ಲಿ ಬದಲಾವಣೆ ಆಗಿದ್ದು ಕೂಡ ಈಗ ಚರ್ಚೆಯಲ್ಲಿ ಇದೆ ಅದು. ಸರ್, ಈಗ ಈ ಎಲ್ಲಾ ವಿವಾದ ಬಗೆಹರಿಯತಂತ ಟೋಲನ್ನ ಸ್ಟಾಪ್ ಮಾಡೋ ಅಧಿಕಾರ ಇಲ್ವಾ ಸರ್? ನಮಗಿಲ್ಲ. ಈಗಾಗಲೇ ಕೋರ್ಟ್ ಇಂದವ್ರು ಆದೇಶ ತಂದಿದ್ದಾರೆ. ಸ್ವಾತಂತ್ರ್ಯ ಹೇಳಿದ್ರೆ ನಾವು ಕಾನೂನು ಚರ್ಚೆ ಮಾಡ್ತೇವೆ. ಸರ್, ತಾವು ಎಲ್ಲ ಯಾವ ನಮ್ಮ ಕಡೆ ಬಂದೇ ಇಲ್ಲ, ಬರುವಾಗ ಏನು ಮಾಡಿ ನಮ್ ಕಡೆ ನೀವಲ್ವಾ ಸರ್? ಹಾಗಾಗಿ ಅಲ್ಲ, ಅವ್ರು ನಮ್ ಕಡೆ ಬರ್ಲಿಕ್ಕೆ ರೆಡಿ ಇಲ್ಲ. ಎಲ್ಲ ಸರ್ಕಾರದೊಳಗೆ ಸಚಿವರಿದ್ದಾರೆ, ಎಲ್ಲರೂ ಇದ್ದಾರೆ ಅಂತಾರೆ ಅವರು. ಅಲ್ಲಿಂದ ಅವರು ಆದೇಶ ಪಡ್ಕೊಂಡ್ ಬರ್ತಾರೆ. ಹೀಗಾಗಿ ನಾವೇನೋ ಅಸಹಾಯಕರಿದ್ದೀವಿ. ಆದ್ರೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಬೇಕು ನೈಸ್ ಬಗ್ಗೆ. ಚರ್ಚೆ ಆದ್ರೆ ನಿಯಮಾವಳಿಗಳಿದೆ ಸರ್, ಆದ್ರೆ ನೈಸ್ ನ ಆದೇಶಗಳಿದ್ರು ಕೂಡ, ಕೋರ್ಟ್ ನ ಆದೇಶಗಳಿದ್ರು ಹತಾಶೆ ತೋರಿಸ್ತಿದ್ಯಾ ಸರ್ಕಾರ? ನಿಮ್ ಕೈಲಿ ಆಗಲ್ಲ ಅನ್ನೋದು ಆಗಲ್ಲ. ಯಾಕಂದ್ರೆ ನಮ್ದು ಇನ್ನೂ ಅವಧಿ ಇದೆ. ಯಾವ ಬೇಸ್ನಾಗಿ ಸಾಕಷ್ಟು ನೋಟಿಸ್ ಕೊಟ್ಟಿದೀವಿ. ನಮ್ ವಿರೋಧವಾಗಿ ಆದೇಶ ಬಂದಿದ್ದಾರೆ. ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತೂ ಸದನ ಸಮಿತಿ ನೇಮಿಸಿದ್ದಾರೆ. ಅದಕ್ಕೆ ಹೆಡೆಡ್ ಬೈ ಪರಮೇಶ್ವರ್ ಅವರು ಮಾಡಿದ್ದಾರೆ, ನಾನು ಇದ್ದೀನಿ, ಸಂಬಂಧಪಟ್ಟ ಇಲಾಖೆಯವರು ಎಲ್ಲಾರು ಇದೀವಿ. ಸುಮಾರು 7 ಸಭೆ ಮಾಡಿದೀವಿ. ಇನ್ನೊಂದು 2 ಸಭೆಯಲ್ಲಿ ಅಂತಿಮ ವರದಿ ಕೊಡ್ತೀವಿ. ಅದಾದ್ಮೇಲೆ ಅವರು ಸರ್ಕಾರ ನಿರ್ಧಾರ ಮಾಡ್ತಾರೆ. ಸರ್, ಈ ಟೋಲ್ ವಿಚಾರ ಕ್ಲಾರಿಫೈ ಮಾಡ್ಲಿಕ್ಕೆ ಸರ್ಕಾರ ಆಗುತ್ತಾ? ಇಲ್ಲ ಅದು ಸದ್ಯಗತಿ ನನ್ನ ಲೆಕ್ಕಲೆ ಇವತ್ತಿನವರೆಗೆ ನಮ್ಮ ಹಸ್ತಲ್ಲಿ ಇಲ್ವಾ. ಅದು ಈಗ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದ್ರಿಂದ ಅದ್ರ ನಿಯಂತ್ರಣ ನಮ್ ಕಡೆ ಕಡಿಮೆ ಅವಕಾಶ. ಆದ್ರೂ ಕೂಡ ಕಾನೂನಲ್ಲಿ ಚರ್ಚೆ ಮಾಡಿ